ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಾಲಾ ಶಿವಪ್ರಕಾಶ್. ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಲಾ ಮನೆ ಅಂಗಳ. ಇವತ್ತು ನಾನು ನಿಮ್ಗೆ ನಮ್ಮ ಕಿಚನ್ ಅಲ್ಲಿ ನಿಮ್ಗೆ ತೋರಿಸ್ತಾ ಇರೋದು ಟಿಪಿಕಲ್ ಬ್ರಾಹ್ಮಿನ್ ಸ್ಟೈಲ್ ವಾಂಗಿಬಾತ್. ನಾನು ಇವತ್ತು ಅವರೆಕಾಳು ಸೀಸನ್ ಇರೋದ್ರಿಂದ ಅವರೆಕಾಳು ಕೂಡ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗಿರುತ್ತೆ ಏನು ಅಂತ ಅಂದ್ಬಿಟ್ಟು ನೋಡೋಣ. ಇನ್ನು ಯಾರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಈವರೆಗೂ ಎಲ್ಲರೂ ಸಪೋರ್ಟ್ ಮಾಡಿರೋ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಪ್ಲೀಸ್ ವಾಚ್ ಮೈ ಚಾನಲ್. ಥ್ಯಾಂಕ್ ಯು. ವಾಂಗಿಬಾತ್ಗೆ ಬೇಕಾಗಿರುವಂತಹ ಐಟಮ್ಗಳಲ್ಲಿ ಮೊದಲಿಗೆ ನಾವು ಬದನೆಕಾಯಿ ಅಂದ್ರೆ ಮೈಸೂರು ಬದನೆಕಾಯಿ ತಗೋತೀವಿ. ಆಮೇಲೆ ಸಾಸಿವೆ, ಜೀರಿಗೆ, ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಕೊಬ್ಬರಿ, ಮತ್ತೆ ಕೊತ್ತಂಬರಿ, ಕರಿಬೇವು, ಹಿಂಗು, ಮತ್ತೆ ಅವರೆಕಾಳನ್ನ ಒಂದ್ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ, ಬಿಡಿಸ್ಬಿಟ್ಟು. ಹುಣಸೆ ಹಣ್ಣು ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ಕೊಬ್ಬರಿ ತುರಿದು ಹಾಕ್ಬೇಕು. ಆಮೇಲೆ ಅರಿಶಿನ ಪುಡಿ, ವಾಂಗಿಬಾತ್ ಪೌಡರ್, ಮತ್ತೆ ಎಣ್ಣೆ, ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ. ಈಗ ನಾನು ಈ ಬದನೆಕಾಯಿನ ಈ ತರ ಫಸ್ಟ್ ಒಂದು ರೌಂಡ್ ರೌಂಡ್ ಕಟ್ ಮಾಡಿ ಇಟ್ಕೋತೀನಿ. ಆಮೇಲೆ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಸಣ್ಣ ಸಣ್ಣಗೆ ಹೆಚ್ಚಬೇಕು. ಚೆನ್ನಾಗಿ ಬೇಯುತ್ತವಾಗ ಮತ್ತೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹೀಗೆ ಹೆಚ್ಕೊಂಡು ನೀರಲ್ಲಿ ಹಾಕಿಟ್ಕೋಬೇಕು, ಇಲ್ಲಾಂದ್ರೆ ಕಪ್ಪಾಗುತ್ತೆ ಬದನೆಕಾಯಿ. ಬನ್ನಿ ಈಗ ವಾಂಗಿಬಾತ್ ಅಥೆಂಟಿಕ್ ಬ್ರಾಹ್ಮಣ್ ಸ್ಟೈಲ್ ಅಲ್ಲಿ ಪಕ್ಕ ವಾಂಗಿಬಾತ್ ಮಾಡೋದು ಹೇಗೆ, ವಾಂಗಿಬಾತ್ ಗೊಜ್ಜು ಮಾಡಿಟ್ಕೊಳ್ಳೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಫಸ್ಟ್ ಬಾಣಲಿ ಇಡ್ತೀನಿ, ಒಲೆ ಹತ್ತಿಸ್ತೀನಿ. ಜಾಸ್ತಿ ಬೇಕಾಗುತ್ತೆ, ಒಂದು 8ರಿಂದ 10 ಸ್ಪೂನ್ ತನಕನೂ ಬೇಕಾಗುತ್ತೆ. ಯಾಕಂದ್ರೆ ನಾನು ಒಂದು 1/4 kg ಅವರೆಕಾಯಿ ಮತ್ತೆ 1/4 kg ಬದನೆಕಾಯಿ, ಮೈಸೂರು ಬದನೆಕಾಯಿ ತಗೊಂಡಿದ್ದೀನಿ. ಅಷ್ಟಾಗುತ್ತೆ. ನಾನು ಕಡಲೆ ಬೀಜ ಗರಿ ಗರಿ ಇರ್ಲಿ ಅಂದ್ಬಿಟ್ಟು ಫಸ್ಟ್ ಹಾಕಿ ಫ್ರೈ ಮಾಡಿ ಸಪ್ರೇಟ್ ಆಗಿ ಎತ್ತಿಟ್ಕೊತೀನಿ. ನನಗೆ ಅದ್ ಬಿಟ್ರೆ ಬೇರೆ ಯಾವ್ದು ಪುಡಿಗಳು ಸೆಟ್ ಆಗಲ್ಲ ಇದಕ್ಕೆ, ವಾಂಗಿಬಾತು ಮತ್ತು ಬಿಸಿಬೇಳೆ ಬಾತಿಗೆ. ಅದು ತುಂಬಾ ಖುಷಿ ನನಗೆ, ಅದರಿಂದ ತುಂಬಾ ಉಪಕಾರ ಆಗಿದೆ. ಯಾವತ್ತು ನಮ್ಗೆ ಜೀವನದಲ್ಲಿ ಸಿಕ್ಕಿದಂತ ಗುರುಗಳನ್ನ ಮರಿಬಾರ್ದಲ್ವಾ. ಸೊ ಹಾಗೆ ಮನುಷ್ಯ ಎಷ್ಟೇ ದೊಡ್ಡವನಾದ್ರೂ, ಎಷ್ಟೇ ವಯಸ್ಸಾದ್ರೂ ಒಂದಲ್ಲ ಒಂದ್ ರೀತಿ, ಒಂದಲ್ಲ ಒಂದ್ ವಿಷಯ ಕಲಿತಾನೆ ಇರ್ತಾನೆ. ಸೊ ನನಗೆ ಅಡಿಗೆಯಲ್ಲಿ ಸುಮಾರು ಗುರುಗಳಿದ್ದಾರೆ. ಆಕ್ಚುಲಿ ಹೇಳಕ್ ಹೋದ್ರೆ ಮೊದಲನೇ ಗುರು ನನ್ನ ತಾಯಿ, ಆಮೇಲೆ ನನ್ನ ಫ್ರೆಂಡ್ಸ್ ತಾಯಿಯಂದ್ರು, ನನ್ನ ಫ್ರೆಂಡ್ಸ್ಗಳು, ಮತ್ತೆ ಎಷ್ಟೊಂದು ಕುಕಿಂಗ್ ಚಾನಲ್. ಮುಂಚೆ ಎಲ್ಲ ಚಿಕ್ಕ ಹುಡುಗಿದ್ದ ಎಲ್ಲ ಟಿವಿ ನೋಡಿ ಇದ್ ಮಾಡ್ತಿದ್ದೆ. ಆಮೇಲೆ ಟಿವಿ ಪೇಪರ್ ಅಲ್ಲಿ ಬರೋ ಕಟ್ಟಿಂಗ್ಸ್ ಗಳು, ಬುಕ್ಸ್ ಗಳಲ್ಲಿ ಬರೋದು ಸುಧಾ, ಅದ್ರಲ್ಲೆಲ್ಲ ಗೃಹಶೋಭಾ, ಸುಧಾ. ನಾನು ಸಾಸಿವೆ, ಜೀರಿಗೆ, ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ, ಹಿಂಗು ಒಗ್ಗರಣೆ ಹಾಕಿದ್ದೀನಿ. ಈಗ ಅದಕ್ಕೆ ಹೆಚ್ಚಿರುವಂತ ಬದನೆಕಾಯಿ ಹಾಕ್ತಾ ಇದ್ದೀನಿ. ಸಣ್ಣಗೆ ಹೆಚ್ಚಿ ತೊಳೆದಿರುವಂತದ್ದು ಬದನೆಕಾಯಿ. ನಾವು ಪ್ಯೂರ್ ವೆಜಿಟೇರಿಯನ್, ಸೊ ಹಾಗಾಗಿ ನಮ್ಗೆ ವೆಜ್ ಅಲ್ಲಿ ಆಲ್ ಓವರ್ ಇಂಡಿಯಾ ಯಾವ ಸೈಡ್ ಆದ್ರೂ ಪರವಾಗಿಲ್ಲ, ಬಟ್ ಟೇಸ್ಟ್ ಆಗಿರೋ ಒಳ್ಳೆ ಅಡಿಗೆ ಅಂದ್ರೆ ನಂಗೆ ತುಂಬಾ ಇಷ್ಟ. ಎಲ್ಲಿಯಾದ್ರೂ ಸರಿ ಕಲ್ತ್ಕೊಂಡು ನಾನು ಮಾಡ್ತಾ ಇರ್ತೀನಿ, ಮತ್ ನಮ್ಮ ಮನೇಲಿ ಟೇಸ್ಟ್ ಮಾಡ್ತಾ ಇರ್ತೀವಿ. ತುಂಬಾ ಖುಷಿ ಬರ್ತಾ ಎಲ್ಲರಿಗೂ. ಇದೀಗ ಸಿಮ್ಮಲ್ಲಿ ಇಡೋಣ ಒಂದ್ 5 ನಿಮಿಷ. ನೋಡಿ, ಹೀಗೆ ಎಣ್ಣೆಯಲ್ಲಿ ಒಗ್ಗರಣೆಯಲ್ಲಿ ಬಾಡಿಸ್ಕೋಬೇಕು ಚೆನ್ನಾಗಿ. ಆಲ್ಮೋಸ್ಟ್ ಅರ್ಧ ಬೆಂದಿದೆ ಬದನೆಕಾಯಿ. ಇನ್ನೊಂದ್ 2 ನಿಮಿಷ ಬಾಡಿಸ್ಕೊಂಡು ಆ ಹಿಂಗು ವಾಸನೆ ಮತ್ತೆ ಬದನೆಕಾಯಿ. ಸ್ಟವ್ ಸ್ವಲ್ಪ ಸಿಮ್ಮಲ್ಲೇ ಇಟ್ಟಿದ್ದೀನಿ. ಈ ಬೇಯಿಸಿರೋ ಅವರೆಕಾಳು ಹಾಕೋತಾ ಇದೀನಿ. ಇವಾಗ ಸೀಸನ್ ಅಲ್ವಾ, ಅದಕ್ಕೋಸ್ಕರ ಅವರೆಕಾಳು ಹಾಕ್ತಾ ಇದೀನಿ. ಅದು ಟೇಸ್ಟ್ ಇರುತ್ತೆ ಚೆನ್ನಾಗಿ. ನಾ ಅವರೆಕಾಳು ಸೀಸನ್ ಬಂದ್ರೆ ಅದರಲ್ಲಿ ಫಸ್ಟ್ ಅವರೆಕಾಳು ಮಸಾಲೆ ಸಾಂಬಾರ್ ಮಾಡ್ತೀನಿ, ಇದ್ಕಿದ್ ಬೇಳೆ ಮಾಡ್ತೀನಿ, ವಾಂಗಿಬಾತು, ಬಿಸಿಬೇಳೆ ಬಾತು, ಅಕ್ಕಿ ರೊಟ್ಟಿ, ಮತ್ತೆ ಅದ್ರದ್ದು ಉಪ್ಪೆಸರು, ಮೊಸಪ್ಪು ಹಾಕ್ತೀನಿ. ಎಲ್ಲ ಒಂದ್ ರೌಂಡ್ ಮಾಡಿ ಟೇಸ್ಟ್ ನೋಡ್ತೀವಿ ಅದು ಮುಗಿಯೋದ್ರೊಳಗೆ. ಸೊ ಹಾಗಾಗಿ ಅವರೆಕಾಳು ಹಾಕೊಂತೀವಿ. ಈಗ ಅರಿಶಿನ, ಇದಕ್ಕೆ ನಾವು ನೆನ್ಸಿಟ್ಟಿರೋ ಹುಣಸೆ ಹಣ್ಣನ್ನ ಕಲಸಿ ರಸ ಹಾಕೊಳ್ಳೋಣ.
ರಸ ಇದ್ರಲ್ಲೇ ಬೆಂದ್ಕೊಳ್ಳುತ್ತೆ. ಹಾಕಿದೀನಿ ಈಗ. ಹುಣಸೆಹಣ್ಣು ರಸ ಹಾಕಿದೀನಿ. ಈಗ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು. ಮಿಕ್ಸ್ಚರ್ ಆಫ್ ಉಪ್ಪು, ಹುಳಿ, ಖಾರ ಮತ್ತೆ ಸ್ವೀಟ್. ವಾಂಗಿಬಾತ್ ಅಂದ್ರೆ ಬೇಯ್ತಾ ಇರ್ಲಿ. ಹೀಗೆ ಇದೆಲ್ಲ ಇಷ್ಟೇ. ಇದಕ್ಕೆ ಅಂದ್ರೆ ಗೊಜ್ಜಿಗೆ ಈ ಸ್ಪೂನ್ ಅಲ್ಲಿ ಒಂದು ಹೆಚ್ಚು ಕಮ್ಮಿ 8ರಿಂದ 10 ಸ್ಪೂನು ನಾನು ವಾಂಗಿಬಾತ್ ಗೊಜ್ಜು ಪೌಡರ್ ಹಾಕ್ತೀನಿ. ಗೊಜ್ಜು ಎಲ್ಲ ಬೇಯ್ತಿದೆ. ವಾಂಗಿಬಾತ್ಗೆ ಬದನೆಕಾಯಿ ಇದು ಎಲ್ಲ ಬೆಂದಿದೆ. ಈಗ ಇದಕ್ಕೆ ಕೊಬ್ಬರಿ ತುರಿ, ಒಣ ಕೊಬ್ಬರಿನೇ ಹಾಕ್ಬೇಕು, ಹಸಿ ಕೊಬ್ಬರಿ ಹಾಕ್ಬಾರ್ದು. ಇದನ್ನ ಹಾಗೆ ಇಟ್ಟಿದ್ರು ಗೊಜ್ಜು ಮೇಲೆನೆ 2 ದಿನ ಇಟ್ಕೋಬಹುದು. ಫ್ರಿಜ್ ಅಲ್ಲಿ ಇಟ್ರೆ ಒಂದ್ ವಾರ 15 ದಿನ ತನಕ ಫ್ರಿಜ್ ಅಲ್ಲಿ ಇಟ್ಕೋಬಹುದು. ಇಟ್ಕೊಂಡು ತಿನ್ಬಹುದು. ತುಂಬಾ ಚೆನ್ನಾಗಿರುತ್ತೆ, ಕೆಡಲ್ಲ. ಕರೆಕ್ಟ್ ಆಗಿದೆಯಾ ನೋಡಿ ಏನ್ ಮಾಡ್ಬೇಕು. ಇನ್ನೊಂದ್ 2 ನಿಮಿಷ ಬಿಡೋಣ. ಸಿಮ್ಮಲ್ಲಿ ಇಟ್ಟಿದ್ದೀನಿ ಸ್ಟವ್. ಕಾಣಿಸ್ತಿದ್ಯಾ ಈಗ? ಇದನ್ನೆಲ್ಲ ಸೈಡ್ ಅಲ್ಲಿ ಬಿಟ್ಕೊಂಡು ಬರ್ತಾ ಇದೆ ನೋಡಿ. ಗೊಜ್ಜು ಫುಲ್ ಹೊಂದ್ಕೊಂಡು ಎಲ್ಲ ಇದಾಗಿ ಸೈಡ್ ಅಲ್ಲಿ ಎಣ್ಣೆ ಬಿಟ್ಕೊತಾ ಇದೆ. ಈ ತರ ಗೊಜ್ಜುಗಳೆಲ್ಲ ಸ್ವಲ್ಪ ಎಣ್ಣೆ ಮುಂದಾಗಿ ಇರ್ಬೇಕು ಅನ್ನ ಕಲ್ಸೋವಾಗ, ಇಲ್ಲಾಂದ್ರೆ ಡ್ರೈ ಆಗ್ಬಿಡುತ್ತೆ. ಹೀಗಿದ್ರೆ ಕಲ್ಸಕ್ಕೆ ಚೆನ್ನಾಗಿರುತ್ತೆ ಅನ್ನಕ್ಕೆಲ್ಲ. ನೋಡಿ ರೆಡಿ ಆಯ್ತು ಅಥೆಂಟಿಕ್ ಸ್ಟೈಲ್ ವಾಂಗಿಬಾತ್ ಗೊಜ್ಜು ವಿತ್ ಅವರೆಕಾಳು. ಬ್ರಾಹ್ಮಣ್ ಸ್ಟೈಲ್ ಅನ್ಬೋದು, ಅಥೆಂಟಿಕ್ ಸ್ಟೈಲ್ ಅನ್ಬೋದು,